खण्डन भव बन्धन जगवन्दन वन्दितो निरञ्जन नररूपधर निरञ्जन नररूपधर निर्गुण गुणमय श्रीपद भव पुष्पद वारियथा प्रेमार्पण समदर्शन प्रेमार्पण समदर्शन जग जन दुःख संबद तव श्रीपद भव पुष्पद वारियथा प्रेमार्पण समदर्शन प्रेमार्पण समदर्शन जग जन दुःख नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तमो भंजनहार प्रभु तुमि तमो भंजनहार धिलंग रंग भंग बाजे अंग संग मृदंग धिलंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बन्धन जगवन्दन वन्दितो जय श्री गुरु महाराज जी की जय। राम कृष्ण तपो सूर्य किरण बिंब चंद्रिके ओ ताई अंबिके राम कृष्ण तपो सूर्य किरण बिंब चंद्रिके ओ ताई अंबिके गिरिय दरिय नेलव जलव तबिनिंत करुणे गिरिय दरिय नेलव जलव
ಚಂದ್ರಿಕೆ ಓ ತಾಯಿ ಅಂಬಿಕೆ. ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ, ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ, ಬಳಿಗೆ ಬಂದ ಹಣತೆಗಳಿಗೆ ಬಳಿಗೆ ಬಂದ ಹಣತೆಗಳಿಗೆ ಬಳಿಗೆ ಬಂದ ಹಣತೆಗಳಿಗೆ ಬೆಳಕ ನಿತ್ತ ಕಿರಣವೇ, ಮೌನ ಪ್ರಭಾವಲಯವೇ, ರಾಮಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ. ಸಂಕಟಗಳ ವನವಸನವನೊಟ್ಟು ನಿಂತ ಶಿಖರವೇ, ಸಂಕಟಗಳ ವನವಸನವನೊಟ್ಟು ನಿಂತ ಶಿಖರವೇ, ನದ ನದಿಗಳ ವಾತ್ಸಲ್ಯದ ನದ ನದಿಗಳ ವಾತ್ಸಲ್ಯದ ನದ ನದಿಗಳ ವಾತ್ಸಲ್ಯದ ಹಾಲೋಡಿದ ತೀರ್ಥವೇ, ದಿವ್ಯ ಕೃಪಾರೂಪವೇ, ರಾಮಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ, ರಾಮಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ. ಶ್ರೀರಾಮಕೃಷ್ಣರನ್ನ ಸ್ಮರಿಸ್ತಾ ಆ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ,
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಎಲ್ಲರೂ ಭಗವಾನ್ ಶ್ರೀರಾಮಕೃಷ್ಣರನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಆ ದಿವ್ಯತ್ರಯರ ಕೃಪೆ ಸದಾ ನಮ್ಮ ಮೇಲಿರಲಿ ಅಂತ ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆ ಸಲ್ಲಿಸೋಣ. ಆ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ನಿಧಾನವಾಗಿ ಕಣ್ಣುಗಳನ್ನ ತೆಗೆಯೋಣ. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನೀತಿ ಕಥೆ ಹೇಳೋದಿಕ್ಕೆ ಒಟ್ಟಿಗೆ ಅದ್ವೈತ್ ಶೆಟ್ಟಿ ಇದ್ದಾನೆ. ಅದ್ವೈತ್ ಶೆಟ್ಟಿ ಯಾವ ಒಂದು ನೀತಿ ಕಥೆ ಹೇಳ್ತಾನೆ ಅನ್ನೋದನ್ನ ನಾವೆಲ್ಲರೂ ಈಗ ಕೇಳೋಣ. ನಾವು ಹೆಚ್ಚು ಮಾತಾಡುತ್ತಿದ್ದು ಆಗ ಅವರು ತಮ್ಮ ದೇವರ ಹತ್ರ ಹೋಗಿದರು. ತಮ್ಮ ದೇವರು ಹೇಳಿದರು, ಎಲ್ಲ ದೇವರಿದ್ದವರು ಕಳಿಸಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಹೇಳಿತು, ಕೊಡುತ್ತೇನೆ. ಜಗತ್ತೇ ಇಲ್ಲ.
ಚಂದ್ರ ಹೇಳಿತು, ನಾನು ತಂಪಾದ ಬೆಳಕನ್ನು ಕೊಡುತ್ತೇನೆ. ಆಗ ನಕ್ಷತ್ರ ಹೇಳಿತು, ನಾನು ಸೂರ್ಯ ಬೆಳಕು ಕೊಡುತ್ತೇನೆ. ಚಂದ್ರ ಕೆಲವು ದಿವಸ ಮಾತ್ರ ಬರುತ್ತಾನೆ, ಆದ್ರೆ ನಾನು ಪ್ರತಿದಿನ ಬರುತ್ತೇನೆ. ಮಿಂಚುಗಳು ಹೇಳಿತು, ನಾನು ಭಾವಿಸಲ್ಲ. ನಾನು ಕೊಂಡು ಕೊಡುತ್ತಾನೆ, ಬೆಳಕು ಕೊಡುತ್ತೇನೆ. ಯಾರೆಲ್ಲ ನಂಬಿದರೆ ಮೋಸವು ಮಾಡುವುದಿಲ್ಲ ಎಂದು ಹೇಳಿತು. ಹಣತೆಯ ಮಾತು ಕೇಳಿದ ಮುಗಿದಿದ್ದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಕೃಷ್ಣ. ಮೇ ತಿಂಗಳ ಕೊನೆಯ ಸಂಡೆ ನಿಮಗೆ ಸಮರ್ಪಣೋತ್ಸವ ಇರುತ್ತೆ. ಈ ಸಮರ್ಪಣೋತ್ಸವಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಯಾವ್ಯಾವ ಗ್ರೂಪ್ಗೆ ಯಾವ್ಯಾವ್ದನ್ನ ಸಮರ್ಪಣೋತ್ಸವಕ್ಕೆ ಅರ್ಪಿಸ್ಬೇಕು. ಒಂದು ವೇದಘೋಷ. ವೇದಘೋಷ ಎಲ್ರಿಗೂ ಕಾಮನ್ನು ಮೇಧಾ ಸೂಕ್ತ. ಪ್ರತಿಯೊಬ್ರು ಮೇಧಾ ಸೂಕ್ತನ ಹೇಳ್ಬಿಟ್ಟು ವಿಡಿಯೋ ಮಾಡಿ ಕಳಿಸ್ಬೇಕಾಗುತ್ತೆ. ಎರಡನೇದು, ಈಗ ಒಂದು ಶ್ಲೋಕ ಇರುತ್ತೆ, ಒಂದು ಭಜನ್ ಇರುತ್ತೆ. ಈಗ ಗ್ರೂಪ್ ನಾನು ಈಗ ಇಲ್ಲಿ ನಿಮ್ಗೆ ಇವತ್ತು ಅದನ್ನ ನಾನು ಹೇಳಿದ್ದೆ ಹೋದ್ಸತಿ, ನಾನು ಈ ಸತಿ ಚೀಟಿ ಹಾಕ್ಬಿಟ್ಟು ಯಾವ್ದು ಬರುತ್ತೋ ಅದನ್ನೇ ನೀವೆಲ್ಲ ಹೇಳ್ಬೇಕಾಗತ್ತೆ ಅಂತ. ಸೊ ಹಾಗಾಗಿ ಇವತ್ತು ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಗ್ರೂಪ್ಗೆ ಯಾವ್ಯಾವ್ದು ಬರುತ್ತೆ ಅಂತ. ಇನ್ನು ಎಷ್ಟೋ ಜನಕ್ಕೆ ಅವ್ರು ಯಾವ ಗ್ರೂಪ್ ಅನ್ನೋದು ಕೆಲವೆಲ್ಲ ಮರ್ತೋಗಿರ್ತಾರೆ ಅಲ್ವಾ. ಅದನ್ನ ನಾನು ಗ್ರೂಪ್ನು ಒಂದ್ಸತಿ ಕಳಿಸ್ತೀನಿ, ಯಾರ್ಯಾರು ಯಾವ್ಯಾವ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ. ಈಗ ಮೊದಲನೇದಾಗಿ ಶ್ಲೋಕ. ಈ ಶ್ಲೋಕದಲ್ಲಿ ನಮ್ಗೆಲ್ಲ ಗೊತ್ತು 3 ಶ್ಲೋಕ ಇದೆ ಅಲ್ವಾ. 3 ಶ್ಲೋಕ ಇದೆ. ನಾವು ಈ ಸತಿ ಕಲ್ತಿರೋಂಥದ್ದು 3 ಶ್ಲೋಕಗಳು ಕಲ್ತಿದೀವಿ. ಈ 3 ಶ್ಲೋಕಗಳು ನಾನು ಇಲ್ಲೆಲ್ಲ ಚೀಟಿ ಬರ್ದಿಟ್ಕೊಂಡಿನಿ, ಇಲ್ಲ ದಿವ್ಯಾ ತಯಾರ ಮುಂದೆ ಇಟ್ಟಿದ್ದೀನಿ. ಈಗ ಸಬ್ ಜೂನಿಯರ್ ಮತ್ತು ಜೂನಿಯರ್ ಅವರಿಬ್ಬರಿಗೂ, ಸಬ್ ಜೂನಿಯರ್ ಮತ್ತು ಜೂನಿಯರ್ ಅವರಿಬ್ಬರಿಗೂ ಯಾವ್ದಪ್ಪ ಶ್ಲೋಕ ಅಂತಂದ್ರೆ ಚಂದ್ರಶೇಖರ ಚಂದ್ರಶೇಖರ, ಅದನ್ನ ಹೇಳ್ಬೇಕಾಗತ್ತೆ. ಚಂದ್ರಶೇಖರ ಚಂದ್ರಶೇಖರ ಇದು ಶ್ಲೋಕ ಗ್ರೂಪ್. ಅದೇ ಯಾರ್ಯಾರಿಗೆ ಸಬ್ ಜೂನಿಯರ್ ಮತ್ತು ಜೂನಿಯರ್ ಗ್ರೂಪ್. ನೆಕ್ಸ್ಟ್ ಸೀನಿಯರ್ ಮತ್ತು ಸಬ್ ಸೀನಿಯರ್ ಅವರಿಬ್ಬರಿಗೆ, ಆ 2 ಗ್ರೂಪ್ಗೆ ಗತಿಸ್ತ್ವಂ ಗತಿಸ್ತ್ವಂ ಶ್ಲೋಕದಲ್ಲಿ ಗತಿಸ್ತ್ವಂ ಗತಿಸ್ತ್ವಂ ಅದನ್ನ ಹೇಳ್ಬೇಕಾಗ್ತದೆ. ಇದೆಲ್ಲ ಈ ವರ್ಷ ಪೂರ್ತಿ ನೀವು ಹೇಳಿರೋದು ಅಲ್ವಾ. ಇನ್ನು ಗೊತ್ತಿದೆ. ಇನ್ನು ನೆಕ್ಸ್ಟ್ ಗ್ರೂಪ್ ಯೂತ್, ಅವ್ರಿಗೆ ಯಾವ್ದು ಬರ್ತಪ್ಪ ಅಂತಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು. ಅದದ್ದು ಗುರು ಬ್ರಹ್ಮ. ಇದು ಶ್ಲೋಕಗಳಾಯ್ತು, 3 ಗ್ರೂಪ್ಗೂ ಶ್ಲೋಕಗಳು. ಈಗ ಭಜನ್ಸ್ ಅಲ್ಲಿ ತಗೊಂಡಾಗ ಗ್ರೂಪ್ 1ಗೆ ಶ್ರೀರಾಮಕೃಷ್ಣರ ಭಜನೆ. ಯಾವುದು ನಾವು 3 ಶ್ರೀರಾಮಕೃಷ್ಣದು, 3 ಶ್ರೀಮಾತೆದು, 3 ಸ್ವಾಮಿ ವಿವೇಕಾನಂದದು ಈ ವರ್ಷ ಪೂರ್ತಿ ನಾವು ಹೇಳಿದೀವಿ. ಅದರಲ್ಲಿ ಶ್ರೀರಾಮಕೃಷ್ಣರದು ಗ್ರೂಪ್ 1ಗೆ ಶ್ರೀರಾಮಕೃಷ್ಣರ ಭಜನೆ ಮಾಡ್ಬೇಕಾದ್ರೆ ಅದ್ಯಾವ್ದಪ್ಪ ಅಂತಂದ್ರೆ ಏನು ನಿರುಪಮ ಸೊಬಗು. ಗ್ರೂಪ್ 1 ಏನು ನಿರುಪಮ ಸೊಬಗು ಗ್ರೂಪ್ ಯಾರಿಗೆ ಸಬ್ ಜೂನಿಯರ್ ಮತ್ತು ಜೂನಿಯರ್ ಈ ಗ್ರೂಪ್ಗೆ. ನೆಕ್ಸ್ಟ್ ಸೀನಿಯರ್ ಮತ್ತು ಸಬ್ ಸೀನಿಯರ್ ಗ್ರೂಪ್ ಅವರು ಶ್ರೀಮಾತೆ ಮೇಲಿರುವಂತ ಒಂದು ಸಾಂಗ್ ನ ಭಜನೆನ ಹೇಳ್ಬೇಕಾಗತ್ತೆ. ಯಾವುದು ಅಂತ ನೋಡೋಣ. ನಾನೆಲ್ಲ ಚೀಟಿನಲ್ಲೇ ಹಾಕಿ ಹೇಳ್ತಾ ಇರೋದ್ರಿಂದ ಅವ್ರು ಯಾವ್ದು ಹೇಳ್ಬೇಕಪ್ಪ ಅಂದ್ರೆ ದೊರಕಿತು ಧರಣಿಗೆ.
ಸೀನಿಯರ್ ಮತ್ತು ಸಬ್ ಸೀನಿಯರ್, ದೊರಕಿತು ಧರಣಿಗೆ. ಇನ್ನು ಸ್ವಾಮೀಜಿದು ಯೂತ್ಸ್ ಗ್ರೂಪ್ಗೆ. ಯೂತ್ಸ್ ಗ್ರೂಪ್ಗೆ ಸ್ವಾಮೀಜಿ ಸಾಂಗ್ ಹೇಳ್ಬೇಕಾಗತ್ತೆ. ಯಾವ್ದಪ್ಪ ಅಂತಂದ್ರೆ ಓ ಬಂದ, ಅವರು ಓ ಬಂದ ಹೇಳ್ಬೇಕಾಗತ್ತೆ. ಓಕೆ, ಈಗ ಮತ್ತೊಮ್ಮೆ ನಾನು ನಿಮ್ಗೆ ಅದೆಲ್ಲ ಗ್ರೂಪ್ ಅಲ್ಲೆಲ್ಲ ಬರುತ್ತೆ, ನಿಮ್ಗೆಲ್ಲರಿಗೂ ಕಳಿಸ್ತೀನಿ. ಇಂಡಿವಿಜುವಲ್ ಆಗು ಇದನ್ನ ಯಾವ್ದು ಅನ್ನೋದನ್ನ ಕಳಿಸ್ತೀನಿ. ನಿಮಗೆ ಗೊತ್ತಿರ್ಲಿ, ಇವಾಗಿಂದಾನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ 1 ತಿಂಗಳ ಕಾಲ ನಿಮ್ಗೆ ಪ್ರಾಕ್ಟೀಸ್ ಇರುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಹೇಳ್ಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಆದ್ರೆ ನಿಮ್ಗೆ ಗೊತ್ತಲ್ಲ, ನಿಮ್ಗೆ 30 ಪಾಯಿಂಟ್ಸ್ ಇರುತ್ತೆ. ಇದಕ್ಕೆ ಗೊತ್ತಿರಲಿ ಎಲ್ಲರಿಗೂ. ಆನ್ಯುವಲ್ ಅವಾರ್ಡ್ಗೆ ಒಟ್ಟಿಗೆ 30 ಪಾಯಿಂಟ್ ತಗೊಳ್ಳುವಂತದ್ದು. ಈ ವರ್ಷದೆಲ್ಲದ್ರ ಜೊತೆಗೆ ಒಂದೊಂದ್ಸತಿ ಏನಾಗುತ್ತೆ, ವರ್ಷ ಎಲ್ಲ ಕಷ್ಟ ಏನೋ ಸರಿಯಾಗಿಲ್ಲ ಮಾಡಿದ್ರು, ಆ ಲಾಸ್ಟ್ ಅಲ್ಲಿ ಆನ್ಯುವಲ್ ಅವಾರ್ಡ್ ಟೈಮ್ ಚೆನ್ನಾಗಿ ತಗೊಂಡ್ಬಿಡ್ತಾರೆ. ಇನ್ ಕೆಲವ್ರು ಏನಾಗಿರುತ್ತೆ, ವರ್ಷ ಪೂರ್ತಿ ಚೆನ್ನಾಗಿ ಮಾಡಿರ್ತಾರೆ, ಆನ್ಯುವಲ್ ಅವಾರ್ಡ್ ಟೈಮ್ ಇದನ್ನೆಲ್ಲ ಬಿಟ್ಬಿಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಫಸ್ಟ್ ಬರ್ತಿದ್ದವರು ಲಾಸ್ಟ್ ಆಗೋ ಸ್ಥಿತಿ ಬಂದ್ಬಿಡುತ್ತೆ ಆನ್ಯುವಲ್ ಅವಾರ್ಡ್ಗೆ. ಸೊ ಹಾಗಾಗಿ ಜೂನಿಯರ್ ಮತ್ತು ಸಬ್ ಜೂನಿಯರ್ ಅವರಿಗೆ ಶ್ಲೋಕ ಬಂದು ಚಂದ್ರಶೇಖರ ಚಂದ್ರಶೇಖರ, ಭಜನೆ ಬಂದು ಏನು ನಿರುಪಮ ಸೊಬಗು, ಆಮೇಲೆ ವೇದಘೋಷ ಮೇಧಾ ಸೂಕ್ತ, ಮೇಧಾ ಸೂಕ್ತನ ಹೇಳ್ಬೇಕು. ನೆಕ್ಸ್ಟ್ ಸೀನಿಯರ್ ಮತ್ತು ಸಬ್ ಸೀನಿಯರ್ ಅವ್ರಿಗೆ ಶ್ಲೋಕ ಬಂದು ಗತಿಸ್ತಂ ಗತಿಸ್ತಂ ಭವಾನಿ ಅಷ್ಟಕ, ಮತ್ತು ಭಜನ್ಸ್ ಬಂದು ದೊರಕಿತು ಧರಣಿಗೆ ಮೇಧಾ ಸೂಕ್ತ, ವೇದಘೋಷ. ಆಮೇಲೆ ಯೂತ್ಸ್ಗೆ ಶ್ಲೋಕ ಬಂದು ಗುರು ಬ್ರಹ್ಮ ಗುರು ವಿಷ್ಣು ಅದು ಬರುತ್ತೆ. ಆಮೇಲೆ ಸ್ವಾಮೀಜಿ ಸಾಂಗು ಓ ಬಂದ, ಆಮೇಲೆ ಮೇಧಾ ಸೂಕ್ತ. ಇದು ಹೇಗೆ ರೆಕಾರ್ಡಿಂಗ್ ಮಾಡೋದು? ನೀವೆಲ್ಲರೂ ಕೂಡ ಈ ರೆಕಾರ್ಡಿಂಗ್ ನ ಒಂದೇ ಇದ್ರಲ್ಲೇ ಮಾಡ್ಬೇಕು, ಒಂದೊಂದು ಮಾಡಂಗಿಲ್ಲ. ಫಸ್ಟ್ ವೇದಘೋಷ ಮೇಧಾ ಸೂಕ್ತ, ನೆಕ್ಸ್ಟ್ ಶ್ಲೋಕ, ಅದ್ರ ನೆಕ್ಸ್ಟ್ ಸಾಂಗ್. ಇದನ್ನ ಒಂದೇ ಒಂದು ವಿಡಿಯೋನಲ್ಲಿ ಮಾಡ್ಬೋದು. ಯಾಕೆಂದ್ರೆ ನಾವೆಲ್ಲ ಈ ವಿಡಿಯೋನ ಟೆಲಿಗ್ರಾಮ್ ಆಪ್ ಅಲ್ಲಿ ಕಳ್ಸೋದ್ರಿಂದ ನೀವೆಲ್ಲ ಟೆಲಿಗ್ರಾಮ್ ಆಪ್ಗೆ ಅದನ್ನ ಹಾಕ್ಬಿಡ್ಬೇಕು, ಆಯ್ತಾ? ಲಾಸ್ಟ್ ಸಂಡೇ ಜ್ಞಾಪಕ ಇರ್ಲಿ, ಈ ತಿಂಗಳು ಲಾಸ್ಟ್ ಸಂಡೇ, ಲಾಸ್ಟ್ ಸಂಡೇ, ಅವತ್ತಿನ ದಿನ ನಿಮ್ಗೆ ಥಾಟ್ ಇರಲ್ಲ, ಗೊತ್ತಿರ್ಲಿ. ಥಾಟ್ ವಿಡಿಯೋ ಮಾಡಂಗಿಲ್ಲ ಅವತ್ತಿನ, ಥಾಟ್ ಯಾವತ್ತು ಕಳ್ಸಲ್ಲ. ಲಾಸ್ಟ್ ವೀಕಿಗೆ ನಿಮ್ಗೆ ಥಾಟ್ ಇರಲ್ಲ. ಸೊ ನೀವೇನ್ ಕಳ್ಸ್ಬೇಕಂದ್ರೆ ವಿಡಿಯೋ ಅಂತಂದ್ರೆ ಇದನ್ನೇ ಕಳಿಸ್ಬೇಕು. ಹೇಗೆ? ಫಸ್ಟ್ ಮೇಧಾ ಸೂಕ್ತ, ನೆಕ್ಸ್ಟ್ ಶ್ಲೋಕ, ಅದ್ರ ನೆಕ್ಸ್ಟ್ ಒಂದು ಭಜನ್. ಈ ಮೂರನ್ನು ವಿಡಿಯೋ ಮಾಡಿ, ಒಂದ್ ವೇಳೆ ನೀವು ಬೇರೆ ಬೇರೆ ಮಾಡಿದ್ರು ಕೂಡ ಮರ್ಜ್ ಮಾಡಿ ಕಳಿಸಿ. ಒಂದೊಂದೇ ಸಪ್ರೇಟ್ ಆಗಿ ಕಳಿಸ್ಬಿಡಿ. ಯಾಕೆಂದ್ರೆ ನಾನು ಜಡ್ಜ್ಗಳಿಗೆ ನೀವೆಲ್ಲ ಏನ್ ಮಾಡಿ ಮಕ್ಕಳ ಸಂಘದ ಗ್ರೂಪ್ಗೆ ಹಾಕ್ಬಿಡಿ. ನಾನು ಅದನ್ನ ಇಂಡಿವಿಜುವಲ್ ಆಗಿ ಯಾರ್ಯಾರು ನಾನು ಜಡ್ಜ್ ಕರೆದಿರ್ತೀನೋ, ಯಾವ್ಯಾವ ಗ್ರೂಪ್ ಯಾವ್ಯಾವ ಜಡ್ಜ್ ಅಂತ ಹೇಳಿರ್ತೀನೋ ಅವ್ರಿಗೆ ನಾನು ಅದನ್ನ ಕಳ್ಸ್ಕೊಂತೀನಿ. ನೀವು ಮಾಡ್ಬೇಕಾಗಿರೋ ಕೆಲಸ ಏನು, ಅದನ್ನ ವಿಡಿಯೋ ಮಾಡ್ಬೇಕು. ನಿಮ್ಗೆ ಚೆನ್ನಾಗೆಲ್ಲ ಕಲ್ತ್ಬಿಟ್ಟಿದೀರಾ ಅನ್ಕೊಂಡ್ರೆ ಆ ಲಾಸ್ಟ್ ಸಂಡೇ ವರ್ಗು ಕಾಯಿಲೆ ಬೇಕಾಗಿಲ್ಲ. ಮೊದ್ಲೇನೆ ಆ ವಾರದಲ್ಲಿ ಸೋಮವಾರನೋ ಮಂಗಳವಾರನೋ ಬುಧವಾರನೋ ಯಾವತ್ತೋ ಒಂದಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ಬೇಕು ಎಲ್ಲಾರು. ಎಲ್ಲ ಏನ್ ಮಾಡಿ ಗೊತ್ತಾ, ಎಲ್ಲ ಎಷ್ಟೋ ಜನ ಲಾಸ್ಟ್ ಟೈಮ್ ಏನ್ ಗೊತ್ತಾ, ಆ ಲಾಸ್ಟ್ ಅಲ್ಲಿ ಅರ್ಜೆಂಟ್ ಆಗಿ ಯಾವತ್ತೋ ಮಾಡ್ತಾರೆ, ಏನೋ ಬೇಕಾಬಿಟ್ಟು ಒಂದು ಕಳಿಸ್ಬೇಕಲ್ಲಪ್ಪ ಅಂತ. ಆಮೇಲೆ ಪ್ರತಿಯೊಬ್ರು ಕಳಿಸ್ಬೇಕು. ಇದು ಸ್ಟ್ರಿಕ್ಟ್, ನೋ ಎಕ್ಸ್ಕ್ಯೂಸ್ ಫಾರ್ ದಿಸ್. ನನ್ಗೆ ಏನು ಎಕ್ಸ್ಕ್ಯೂಸ್ ಕೊಡಂಗಿಲ್ಲ. ಅದಕ್ಕೆ ಒಂದು ವಾರ ಟೈಮ್ ಕೊಟ್ಟಿನಿ. ಸರ್ ನಾವು ಲಾಸ್ಟ್ ಸಂಡೇ ಇರ್ಲಿಲ್ಲ, ಅದೆಲ್ಲ ಇಲ್ವೇ ಇಲ್ಲ. ಲಾಸ್ಟ್ ಸಂಡೇ ಅಂತ ಹೇಳಿದ್ರಿ, ಮಂಡೇ ಸಾಯಂಕಾಲದವರೆಗೂ ನಿಮ್ಗೆ ಟೈಮ್ ಇರುತ್ತೆ ಕಳ್ಸೋದಿಕ್ಕೆ. ಓಕೆ, ಇದು ನಿಮ್ಮ ಸಮರ್ಪಣೋತ್ಸವ. ಇಲ್ಲಿ ಉದ್ದೇಶ ಏನು, ಒಂದು ಕಾಂಪಿಟೇಷನ್ ಆದ್ರೆ ಇನ್ನೊಂದು ತಿಳ್ಕೊಂಡಿರಿ ಮಕ್ಕಳ, ಇದ್ರ ಉದ್ದೇಶ ಸಮರ್ಪಣೆ ಮಾಡೋದು. ನಾವು ವರ್ಷ ಪೂರ್ತಿ ಕಲ್ತಿರೋದು ದಿವ್ಯತ್ರಯರ ಪದತಲದಲ್ಲಿ ಸಮರ್ಪಣೆ ಮಾಡೋದು. ದಿವ್ಯತ್ರಯರ ಪದದಲ್ಲಿ ಹೇಗ್ ಮಾಡಿದ್ರೆ, ಅದು ಯಾರು ನೀವು ಒಂದು ಜಡ್ಜಿ ಕಳಿಸ್ತಿರೋ ಅದು ದಿವ್ಯತ್ರಯರಿಗೆ ಸಮರ್ಪಣೆ ಮಾಡದಂಗೆ. ಅದಕ್ಕೆ ಇದು ಸಮರ್ಪಣೋತ್ಸವ ಅಂತ ಹೇಳೋದು. ಸೊ ಇದು ನಿಮ್ಗೆ ಆನ್ಯುವಲ್ ಅವಾರ್ಡ್ಗೆ ಮೇನ್ ಇದೆ. ವರ್ಷದ ಪೂರ್ತಿ ನಿಮ್ಗೆ ಆಲ್ರೆಡಿ ಗ್ರೇಡ್ ಸಮೇತ ಪಾಯಿಂಟ್ಸ್ ಬರ್ತಾ ಇರುತ್ತೆ, ಮಂತ್ಲಿ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಆ ಮಂತ್ಲಿ ಪಾಯಿಂಟ್ಸ್ ಜೊತೆಗೆ ಇದು ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು, ಈ ಸಮರ್ಪಣೋತ್ಸವ. ಮತ್ತು ನಿಮ್ಗೆ ಇನ್ ಮಿಕ್ಕಿದೆಲ್ಲ ಇದ್ದೇ ಇದೆ, ಕತೆಗೆ ಆನ್ಸರ್ ಮಾಡೋದು ಅಥವಾ ದಮ್ ಶರಟ್ಗೆ ಆನ್ಸರ್ ಮಾಡೋದು, ಎಲ್ಲ ಟೋಟಲ್ ಪಾಯಿಂಟ್ಸ್ ಎಲ್ಲ ಸೇರ್ಕೊಳ್ಳುತ್ತೆ. ಆದ್ರೆ ಯಾವ್ದ್ರಲ್ಲಿ ಎಷ್ಟೇ ಮಿಸ್ ಆಗಿದ್ರು ಕೂಡ ನೀವು ಸಮರ್ಪಣೋತ್ಸವದಲ್ಲಿ ತುಂಬಾ ಚೆನ್ನಾಗಿ ಹೇಳ್ಬಿಟ್ರೆ ನಿಮ್ಗೆ 30ಗೆ ಏನಿಲ್ಲ ಅಂದ್ರೆ 25 ಪಾಯಿಂಟ್ಸ್ ಮಿನಿಮಮ್ ನೀವು ತಗೋಬಹುದು. ಚೆನ್ನಾಗಿ ಕಲ್ತ್ಬಿಟ್ರೆ ನಿಮ್ಗೆ ಆನ್ಯುವಲ್ ಅವಾರ್ಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದ ಸಮರ್ಪಣೋತ್ಸವ. ಓಕೆ, ಈಗ
ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. ಅದ್ವೈತ್ ನೀನ್ ಒಂದ್ಸತಿ ಆಡಿಯೋ ರೆಕಾರ್ಡಿಂಗ್ ಮಾಡ್ಬಿಟ್ಟು ಮೇಡಮ್ ಕಳ್ಸ್ಬಿಡು, ರಶ್ಮಿ ಮೇಡಮ್ಗೆ. ಮತ್ತು ಒಂದು ಕ್ವಶನ್ ನ ಆಡಿಯೋ ರೆಕಾರ್ಡ್ ಮಾಡಿ ಕಳ್ಸು. ನಿಮ್ದು ಇರೋ ಇಡೀ ಕಥೆನಲ್ಲಿ ಒಂದು ಕ್ವಶನ್ ನ ಅದನ್ನ ಅವರು ಗ್ರೂಪ್ ಜಯರಾಮ್ ಕೃಷ್ಣ ಮಕ್ಕಳ ಜಯರಾಮ್ ಕೃಷ್ಣ ಸರ್. 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 ब्रह्मैव तेन गन्तव्यम् ब्रह्मकर्म समाधिना हरि ओम्।